ಹಲೋ ಗಾಯ್ಸ್, ನಮಸ್ತೆ. ನಾನು ನಿಮ್ಮ ಶ್ರುಪಾ ತಾಯಿ ಕೃಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಕಂಪ್ಲೀಟ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಮ್ಮ ಆಫೀಸ್ ಟ್ರಿಪ್ ಇದೆ. ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಾ ಇದ್ರು. ಸೊ ಇವತ್ತು ಆ ಡೇ ಬಂದಿದೆ. ತುಂಬ ಬ್ಯೂಟಿಫುಲ್ ಆದಂಥ ಕಂಪ್ಲೀಟ್ ನೇಚರ್ ಆಗಿರುವಂಥ ರೆಸಾರ್ಟ್ ಅಥವಾ ಯಾವುದೋ ಒಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ಯಾಕಂದರೆ ನಾನು ಆ ಜಾಗಕ್ಕೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಗ್ರೂಪಲ್ಲಿ ಕಾಯ್ತಾ ಇದೆ. ಏನೆಲ್ಲ ಮಾಡ್ತೀವಿ, ಯಾವ ಥರ ಎಲ್ಲ ಪ್ಲೇಸಸ್ದು ಏನೆಲ್ಲ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂದರೆ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಮಿಸ್ ಮಾಡಬೇಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಶ್ರುಪಾ ತಾಯಿ ಕೃಪಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ. ಸೊ ಸ್ಟೇ ಟ್ಯೂನ್, ಕಂಪ್ಲೀಟ್ ವಿಡಿಯೋ ನೋಡೋದನ್ನ ಮರಿಬೇಡಿ. ಬಾಯ್. ಈಡ್ಗಾಯಿ ಹೊಡೆದಿದ್ದಾಯ್ತು, ಒಂಚೂರು ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಡ್ರೈವರು. ಇನ್ನು ಒಂದಷ್ಟು ಜನ ಬರಬೇಕು, ವೇಟ್ ಮಾಡ್ತಾ ಇದ್ದಾರೆ. ಶಾರ್ಪ್ 5:30 ಅಂತ ಹೇಳಿದ್ದು, ಇನ್ನ ಎಷ್ಟೊಂದು ಜನ ಬರ್ತಾ ಇಲ್ಲ. ಸೊ ಗಾಡಿ ಮುಂದೆ ಬಂತು, ಲಿಂಬೆನೆಲ್ಲ ಇಟ್ಟಿದ್ರು 4 ಚಕ್ರಕ್ಕೂ. ಸೊ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ಟೇ ಟ್ಯೂನ್. ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ತಾನೇ ಬಸ್ ಪೂಜೆ ಆಯ್ತು, ಇಡ್ಗಾಯಿ ಹೊಡೆದಾಯ್ತು, ಲಿಂಬೆನೆಲ್ಲ ಇಟ್ಟಿದ್ರು. ಸೊ ಗಾಡಿ ಸ್ಟಾರ್ಟ್ ಆಗಿದೆ. ಮೋಸ್ಟ್ ಆಫ್ ದೆಮ್ ಸ್ವಲ್ಪ ಲೇಟ್ ಆಗಿ ಬಂದ್ರು. ಸೊ ಲೆಟ್ಸ್ ಎಂಜಾಯ್. ಯಾವ ತರ ವಿಡಿಯೋಸ್ ಅಲ್ಲಿ ಏನೆಲ್ಲ ಎಂಟರ್ಟೈನ್ಮೆಂಟ್ ಇರುತ್ತೆ, ಕಂಪ್ಲೀಟ್ ವಿಡಿಯೋ ನೋಡೋದನ್ನ ಮರಿಬೇಡಿ. ಲೆಟ್ಸ್ ಟ್ಯೂನ್ ಗಾಯ್ಸ್. ಎಲ್ಲರೂ ಕವರ್ ಮಾಡಿ. ಮಾಡೋಣ ಇವಾಗ. ಮಾಡಿ ಬೇಗ ಬೇಗ ಬನ್ನಿ, ನಿಂತ್ಕೊಳ್ಳಿ ಬೇಗ. ಈ ಸೌಂಡ್ ಮಾಡಕ್ಕೆ ಫೇಮಸ್ ಆಗಿರುವಂಥ ಬಿಡದಿ ಇಡ್ಲಿ ತಿನ್ನಕ್ಕೆ ಬಂದಿದ್ದೀವಿ. ಅಷ್ಟು ಜನನು ಇವಾಗ ಇಡ್ಲಿ ತಿಂತಾ ಇದ್ದಾರೆ. ಅಷ್ಟು ಟೇಸ್ಟಿ ಆಗಿದೆ ಅಂದರೆ, ಮೋಸ್ಟ್ ಫೇಮಸ್ ಬಿಡ್ರಿ ಹೋಟೆಲ್ ಶಿವ ಉಪಹಾರ್. ಸೊ ಅಲ್ಲಿ ಬಂದಿದ್ದೀವಿ. ಅಷ್ಟು ಸಾಫ್ಟ್ ಆಗಿದೆ ಇಡ್ಲಿ, ತುಂಬ ಸಾಫ್ಟ್ ಆಗಿದೆ. ಸೊ ಇದ್ರ ಜೊತೆಗೆ ಕುರ್ಮಾ ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಅಷ್ಟು ಸಾಫ್ಟ್ ಆಗಿದೆ. ನಾವು ಬಂದಿದ್ದೀವಿ ದೇವ್ಸ್ ದ ವಿಲೇಜ್ ರೆಸಾರ್ಟ್ ಅಟ್ ಶನಿವಾರ ಸಂತೆ ಕೂರ್ಗ್. ಓಕೆ ಗಾಯ್ಸ್, ಇವಾಗ ತಾನೇ ಶನಿವಾರ ಸಂತೆ ಕೊಡಗುದಲ್ಲಿ ನಾವು ದಿ ದೇವ್ಸ್ ವಿಲೇಜ್ ರೆಸಾರ್ಟ್ಗೆ ಬಂದಿದ್ವಿ. ರೂಮ್ ಅಂತೂ ಸೂಪರ್ ಆಗಿದೆ, ಕ್ಲೈಮೇಟ್ ಅಂತೂ ಅಷ್ಟು ಚೆನ್ನಾಗಿದೆ. ಸೊ ಇವಳು ನನ್ನ ಫ್ರೆಂಡು ವಿದ್ಯಾ ಅಂತ. ಇನ್ನ ನನ್ನ ಜೊತೆ ಇನ್ನ ಇಬ್ರು ರೂಮ್ ಮೇಟ್ಸ್ ಇದ್ದಾರೆ, ಅವ್ರನ್ನ ತೋರಿಸ್ತೀನಿ. ಫಸ್ಟ್ ರೂಮ್ ಯಾವ ತರ ಇದೆ, ಎಷ್ಟು ಚೆನ್ನಾಗಿದೆ ರೂಮ್ ಅಂತೂ, ಎಲ್ಲ ಫರ್ನಿಚರ್ಡ್ ಆಗಿದೆ. ಅದಾದ್ಮೇಲೆ ಒಂದು ಬ್ಯೂಟಿಫುಲ್ ಆಗಿರೋದು ಏನಂದ್ರೆ, ಸುತ್ತಮುತ್ತ ಬರೀ ತೋಟ, ಎಲ್ಲ ಕಂಪ್ಲೀಟ್ ಕಾಫಿ ಟೀ ಎಸ್ಟೇಟೇ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೊ ಇವಾಗ ತಾನೇ ಜಸ್ಟ್ ಬಂದಿದ್ದೀವಿ. ಫುಲ್ ಡ್ಯಾನ್ಸ್, ಮಸ್ತಿ, ಮೋಜ್ ಎಲ್ಲ ಆಗಿದೆ. ಸೊ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ನೆಕ್ಸ್ಟ್ ಏನಾಗುತ್ತೆ. ಓಕೆ, ಇವಾಗ ತಾನೇ ರೂಮ್ ಚೆಕ್ ಇನ್ ಆಯಿತು. ನೆಕ್ಸ್ಟ್ ಲಂಚ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಒಂದು ರೆಸಾರ್ಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಹಸ್ತಾ ಇದೆ. ಸೊ ಲೆಟ್ಸ್ ಗೋ ಹ್ಯಾವ್ ಲಂಚ್, ದೆನ್ ನೆಕ್ಸ್ಟ್ ವಾಟ್ ಇಸ್ ದ ಪ್ಲಾನ್. ಲಂಚ್ ನೋಡೋದಾದರೆ ರೋಟಿ, ಚಿಕನ್ ಗ್ರೇವಿ, ಆನಿಯನ್ ಸಲಾಡ್ ಕೊಟ್ಟಿದ್ದಾರೆ. ಸೊ ವೆಜ್ಜಲ್ಲಿ ನೋಡೋದಾದರೆ
ವೆಜ್ ಕುರ್ಮಾ ಮತ್ತು ಎಲೆಕೋಸಿನ ಪಲ್ಯ, ದಾಲ್, ಕುಕುಂಬರ್ ರೋಟಿ, ಇಷ್ಟು ವೆಜ್ಜಲ್ಲಿದೆ. ನೆಕ್ಸ್ಟ್ ಗೀ ರೈಸ್ ಕೂಡ ಇದೆ. ನೋಡೋಣ ಹೇಗಿದೆ ಅಂತ, ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ತುಂಬ ಟೆಂಡರಾಗಿದೆ ಚಿಕನ್, ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಫಸ್ಟು ಊಟ ಮುಗಿಸಿ ಆಮೇಲೆ ನೆಕ್ಸ್ಟ್ ಏನಿದೆ ಅಂತ ಹೇಳ್ತೀನಿ. ಓಕೆ ಗಾಯ್ಸ್, ರೆಸ್ಟ್ ಎಲ್ಲ ಮುಗೀತು. ಸೊ ಇವಾಗ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡಬೇಕು. ಎಷ್ಟೊತ್ತಿಂದ ರಿಲ್ಯಾಕ್ಸ್ ಆಗಿ ಆಗಿದ್ದಾಯಿತು. ಇವಾಗ ಜಸ್ಟ್ ಎಂಜಾಯ್ ಮಾಡೋಣ, ನೀರಲ್ಲಿ ಫುಲ್ ಎಂಜಾಯ್ ಮಾಡೋಣ. ಜಸ್ಟ್ ಗೋ. ಸೊ ಗಾಯ್ಸ್, ಒಂದಿನ ಹೇಗಾಯಿತು ಅಂತಲೇ ಗೊತ್ತಿಲ್ಲ. ನೆನ್ನೆ ಇಷ್ಟೊತ್ತಿನಲ್ಲಿ ಈ ಜಾಗದಲ್ಲಿ ಇದ್ವಿ. ಆಲ್ರೆಡಿ ಇವಾಗ ವೆಕೇಟ್ ಮಾಡೋ ಟೈಮ್ ಬಂದೇ ಬಿಟ್ಟಿದೆ. ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು, ಮಸ್ತಿ ಮೋಜಿ ಎಲ್ಲ ಇತ್ತು. ನನ್ನ ಫ್ರೆಂಡ್ಸು ಗ್ಯಾಂಗ್ ಎಲ್ಲ ಎಂಜಾಯ್ ಮಾಡಿದ್ವಿ. ರಾತ್ರಿ ಎಲ್ಲ ತುಂಬ ಖುಷಿಯಾಗಿದ್ವಿ. ಸೊ ಇವಾಗ ನಾಳೆ ಬ್ಯಾಕ್ ಟು ವರ್ಕ್. ಸೊ ಎಲ್ಲ ಫುಲ್ ಕಂಪ್ಲೀಟಾಗಿ ಲೀಜರ್ ಮುಗ್ದಿದೆ. ಸೊ ಈ ಪ್ರೋಗ್ರಾಮ್ನ ಅರೇಂಜ್ ಮಾಡಿರುವಂಥ ನಮ್ಮ ಗಜ ಸರ್, ನಮ್ಮ ಆಫೀಸ್ ಬಾಸ್ ಆಗಿರುವಂಥವ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ನನ್ನ ಯಾರೆಲ್ಲ ವ್ಲಾಗನ್ನ ನೋಡಿಲ್ಲ, ದಯವಿಟ್ಟು ಶೃಪಾ ತಾಯಿ ಕೃಪಾ ವಿಸಿಟ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಬಾಯ್. ಬಸ್ತು